ಹಾಯ್, ವೆಲ್ಕಮ್ ಟು ಮೈ ಚಾನಲ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆನ ಕೇಳಿ. ನಿನಗೂ ಯಾರೋ ಹೋದ ಹಾಗೆ ಆಯ್ತಾ? ಏನೋ ಪಾಸ್ ಆದ ಹಾಗೆ ಆಯ್ತಾ? ಹೌದು ವಿದ್, ಏನೋ ಸರ್ ಅಂತ ಹೋದಾಗಾಯ್ತು. ಸರಿ ಬಾ, ಅದೇನು ಅಂತ ನೋಡೋಣ ಎಂದವನು ಕೈಯಲ್ಲಿ ಟಾರ್ಚ್ ಜೊತೆಗೆ ಅವಳ ಕೈ ಹಿಡಿದು ಅರಮನೆಯ ಮುಂಭಾಗವನ್ನೆಲ್ಲ ನೋಡಿದರೆ ಅಲ್ಲಿ ಯಾರೂ ಕಾಣಲಿಲ್ಲ. ವಿದ್, ಒಂದು ವೇಳೆ ಹಿಂದೆ ಹೋಗಿದ್ರೆ? ಯಾ, ಯು ಆರ್ ಕರೆಕ್ಟ್, ಬಾ ನೋಡೋಣ ಎಂದು 5 ಹೆಜ್ಜೆ ಮುಂದೆ ಇಟ್ಟವರ ಎದುರು ಮತ್ತೆ ಕಾಣಿಸಿಕೊಂಡಿತ್ತು ಮುಂಜಾನೆ ಅರಮನೆಯ ಬಾಗಿಲಿನ ಅಡ್ಡ ನಿಂತಿದ್ದ ಹಾವು. ಮುಂದಕ್ಕೆ ಹೋಗಬೇಡಿ ಎಂಬಂತೆ ಇತ್ತು ಅದರ ಹಾವಭಾವ. ವಸು ಮುಂದಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇರೋ ಹಾಗಿದೆ. ಬಾ ವಾಪಸ್ ಹೋಗೋಣ, ಬೆಳಿಗ್ಗೆ ನೋಡಿದ್ರೆ ಆಯಿತು, ಇಲ್ಲಿವರೆಗೆ ಬಂದಿದ್ದೀವಿ, ನೋಡಿ ಹೋಗಿದ್ರೆ ಆಗ್ತಾ ಇತ್ತು ಎನ್ನುವ ವಸು ಮಾತಿಗೆ ಒಮ್ಮೆಲೆ ಜೋರಾಗಿ ನೆಲಕ್ಕೆ ತನ್ನ ಎಡೆಯಿಂದ ಬಾರಿಸಿತ್ತು. ನೋಡಿದ್ಯಾ, ಅದು ಬೇಡ ಅಂತಿದೆ, ಸುಮ್ಮನೆ ನನ್ನ ಜೊತೆ ಬಾ ಎಂದ ವಿದ್ವತ್ ಅವಳನ್ನು ಎಳೆದುಕೊಂಡು ಹೋಗಿದ್ದ. ಒಳಗೆ ಹೋಗಿ ಬಾಗಿಲು ಹಾಕುವ ಮುನ್ನ ಮತ್ತೊಮ್ಮೆ ಅದೇ ಮಹಡಿಯ ಕಡೆಗೆ ನೋಡಿದಾಗ ಅವಳ ಕಣ್ಣಿಗೆ ಕಂಡಿದ್ದಳು ಅದೇ ಚೆಲುವೆ. ಅವಳನ್ನು ಕೋಣೆಗೆ ಬಿಟ್ಟು ಹೊರಡಲು ನಿಂತವನನ್ನು ಜೋರಾಗಿ ಕರೆದಿದ್ದಳು ವಸು. ವಿದ್ವತ್, ಇಲ್ಲಿ ಬಾ. ಅವಳು ಕರೆದ ರೀತಿಗೆ ಬಂದವನು, ಏನಾಯ್ತು ವಸು, ಏನಾದ್ರೂ ಸಮಸ್ಯೆನಾ? ಅಲ್ಲಿ ನೋಡು ಎಂದು ಮಹಡಿಯ ಕಡೆಗೆ ತೋರಿಸಲು ಆ ಕಡೆ ನೋಡಿ, ಏನಿದೆ ಅಲ್ಲಿ? ಅಲ್ಲಿ ನೋಡು, ಅಲ್ಲಿ ಒಂದು ಹುಡುಗಿ. ವಾಟ್, ಹುಡುಗಿನಾ? ಎಲ್ಲಿ, ಆ ಮಹಡಿಯ ಮೇಲ ಎಂದು ತಿರುಗಿ ನೋಡಲು ಅಲ್ಲಿ ಯಾರೂ ಕಂಡಿರಲಿಲ್ಲ. ವಸು, ಅಲ್ಲಿ ಯಾರೂ ಇಲ್ಲ, ಇಲ್ಲಿ ಬಾ ಎಂದವನು ಮಂಚದ ಮೇಲೆ ಕುಳಿತು ಅವನ ಮಡಿಲಲ್ಲಿ ಅವಳನ್ನು ಮಲಗಲು ಹೇಳಿದ. ಸ್ವಲ್ಪ ಹೊತ್ತು ಅತ್ತ ಇತ್ತ ತಿರುಗಿ ನೋಡಿದಾಗಲೂ ಏನೂ ಕಾಣದೆ ಹೋದಾಗ ನಿದ್ರಾದೇವಿಯ ಮಡಿಲಿ ಸೇರಿದ್ದಳು ವಸು. ಹುಡುಗಿ ಹೋದ್ರೆ ಹಾವು ಅಡ್ಡ ಬರುತ್ತೆ, ಇವಳು ನೋಡಿದ್ರೆ ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾಳೆ. ಹೋ ಗಾಡ್, ಏನೊಂದೋ ಅರ್ಥ ಆಗ್ತಾ ಇಲ್ಲ ಎಂದು ಯೋಚಿಸುತ್ತಾ ಕುಳಿತವನು ಹಾಗೆಯೇ ಮಂಚಕ್ಕೆ ಒರಗಿದ. ಹಾಗೆಯೇ ನಿದ್ರೆಗೆ ಜಾರಿದನು ವಿದ್ವತ್. ಇಬ್ಬರು ಹಾಗೆಯೇ ಮಲಗಿರುವುದನ್ನು ಹೊರಗಿನಿಂದ ಕಿಟಕಿಯ ಮೂಲಕ ನೋಡಿದ ಆತ್ಮ, ಇಷ್ಟು ಬೇಗ ನನ್ನನ್ನು ನೋಡೋಕೆ ನಿನಗೆ ಆಗಲ್ಲ ವಿದ್ವತ್. ನಮ್ಮಿಬ್ಬರದು ಒಂದೇ ಜಾತಕವೇ ಆದರೂ ಸಮಯ ಕೂಡಿ ಬರದೆ ಯಾವುದೂ ಆಗದು. ಇನ್ನು ನನ್ನ ವಸುವಿನ ಜಾತಕದಲ್ಲಿ ಹುಟ್ಟಿ ಅವಳು ಅರ್ಧ ಮುಗಿಸಿದ್ದ ಕೆಲಸವನ್ನು ಮಾಡಲು ಎಂದೇ ಜನ್ಮ ತಾಳಿದ ಈ ವಸುಂಧರ ನಿನಗೆ ಶ್ರೀರಕ್ಷೆಯಾಗಿ ನಿಂತರೆ ನೀನು ಅವಳ ಅಂಗರಕ್ಷಕನಾಗಲೇಬೇಕು. ಅದನ್ನು ಹೊರತುಪಡಿಸಿ ನಿನಗೆ ಬೇರೆ ಆಯ್ಕೆಯೇ ಇಲ್ಲ. ನನ್ನದು ನಿನ್ನದು ಒಂದೇ ಗುಣ. ನಮ್ಮವರಿಗಾಗಿ ಎಂತಹ ಕಷ್ಟದ ಕೆಲಸವನ್ನಾದರೂ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗಿ ಜೀವವನ್ನು ಪಣಕ್ಕೆ ಇಟ್ಟು ಹೋರಾಡುವ ಮನೋಭಾವ. ಒಂದು ನೆಮ್ಮದಿಯಿಂದ ಮಲಗಿರುವೆ ನೋಡು. ನಿಮ್ಮನ್ನು ಆ ವಿಧಿಯೇ ನಮ್ಮ ಕೆಲಸವನ್ನಾದರೂ ಹಿಂದೆ ಮುಂದೆ ನೋಡದೆ ಮುನ್ನುಗ್ಗಿ ಜೀವವನ್ನು ಪಣಕ್ಕೆ ಇಟ್ಟು ಹೋರಾಡುವ ಮನೋಭಾವ. ಇಷ್ಟೊಂದು ನೆಮ್ಮದಿಯಿಂದ ಮಲಗಿರುವೆ ನೋಡು. ನಿಮ್ಮನ್ನು ಆ ವಿಧಿಯೇ ನಮ್ಮ ಕೆಲಸಕ್ಕೆ, ನಮ್ಮ ಮುಕ್ತಿಗೆ ಎಂದು ಇಲ್ಲಿಗೆ ಕರೆಸಿಕೊಂಡಿದೆ. ಇನ್ನು ಆ ಮಂತ್ರಾಕ್ಷ ಅವನಿಂದ ನಿಮ್ಮನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ನನ್ನದು ಎಂದ ಆತ್ಮವು ಅಲ್ಲಿಂದ ಗಾಳಿಯ ರೂಪದಲ್ಲಿ ಮನೆಯ ಮೇಲಿನ ಮಹಡಿಯ ಒಳಗೆ ಸೇರಿಕೊಂಡಿತು. ಅದು ಒಳಗೆ ಹೋದ ಕೂಡಲೇ ಉಯ್ಯಾಲೆಯ ಕಿರ್ಕಿರ್ ಸದ್ದು ಮೆಲ್ಲನೆ ಕೇಳುತ್ತಲಿತ್ತು. ದೇವ್, ವಸು ಏನಾದ್ರೂ ಫೋನ್ ಮಾಡಿದ್ದ ಎಂದು ಪ್ರಶ್ನಿಸಿದ. ವೃಂದಾರವರಿಗೆ ಇಲ್ಲ ಅಮ್ಮ, ಅವಳು ಹೋದ ದಿನ ಮಾಡಿದ್ದು ಅಷ್ಟೇ, ತಲುಪಿದ್ದೆ 11 ಅಂತ ಮತ್ತೆ ಯಾವ ಫೋನ್ ಕೂಡ ಬಂದಿಲ್ಲ ಅವಳಿಂದ. ನೀನಾದರೂ ಮಾಡೋದ್ ಅಲ್ವಾ ತುಳಸಿ? ಅಮಾವಾಸ್ಯೆ ಬೇರೆ ಹತ್ತಿರ ಬರ್ತಾ ಇದೆ. ತಾಯಿಯ ಕುಂಕುಮವನ್ನು ಹಣೆಗೆ ಹಚ್ಚಿಕೊಂಡು ಮಲಗು ಅಂತ ಹೇಳಬೇಕಿತ್ತು. ಒಂದು ಕೆಲಸ ಮಾಡು, ಅವಳ ಜೊತೆ ಹೋಗಿದ್ದಾನಲ್ಲ ನಮ್ಮ ಕರ್ನಾಟಕದ ಹುಡುಗ, ಯಾರದು? ಹಾ ವಿದ್ವತ್, ಅವನಿಗೆ ಫೋನ್ ಮಾಡಿ ಹೇಳು ಎಂದು ವೃಂದಾರವರು ಹೇಳಲು, ಅದೇನೋ ಯಾವಾಗ ನೋಡಿದ್ರೂ ವಸು ವಸು ಅಂತ ಜಪ ಮಾಡಿಕೊಂಡು ಇರ್ತೀರಾ, ಯಾಕೆ ಅವಳ ಹೆಸರು ಎತ್ತಿಲ್ಲ? ಅಂದರೆ ನಿಮಗೆ ಯಾರಿಗೋ ತಿಂದ ಅನ್ನ ಜೀರ್ಣ ಆಗಲ್ವಾ? ಅಥವಾ ರಾತ್ರಿ ನಿದ್ದೆ ಬರಲ್ವಾ? ವಿನಯ, ಹುಷಾರ್, ಇನ್ನೊಮ್ಮೆ ಈ
ಮನೆಯ ರಾಜಕುಮಾರಿ ಬಗ್ಗೆ ಮಾತಾಡಿದ್ರೆ ಹಲ್ಲು ಉದುರಿಸ್ತೀನಿ ಬಿಡುವೆ ಎಂದು ಗುಡುಗಿದ ವೃಂದಾರವರಿಗೆ ನೋಡು ಎಷ್ಟು ಬೇಗ ಸಿಟ್ಟು ಬರುತ್ತೆ ನಿನಗೆ. ಹೆತ್ತು ಹೊತ್ತು ಬೆಳೆಸಿದ ಮಗಳಿಗಿಂತ ಅವಳೇ ಜಾಸ್ತಿ ಆಗಿ ಹೋದ್ಲು ನಿನಗೆ. ಹೇಳ್ತೀನಿ, 1 ಸಾರಿ ಅಲ್ಲ 100 ಸಾರಿ ಹೇಳ್ತೀನಿ. ನನ್ನ ಜೀವನದ ಕೊನೆಯ ಉಸಿರು ಇರೋವರೆಗೂ ಹೇಳ್ತೀನಿ, ಹೇಳ್ತಾನೆ ಇರ್ತೀನಿ. ನಿನ್ನ ಮೊಮ್ಮಗಳು ಆ ದರಿದ್ರದವಳು ಒಬ್ಬಳು ಕೊಲೆಪಾತಕಿ. ಅವಳು ಕಾಲಿಟ್ಟ ಕಡೆ ಎಲ್ಲ ಆಗೋದು ಬರೀ ಅನಿಷ್ಟಾನೇ ನಡೆಯೋದು ಎಂದು ಹೇಳಿದ ವಿನಯ ಕೆನ್ನೆಗೆ ಚಟಾರ್ ಅಂತ ಬಾರಿಸಿದ್ದರು ವೃಂದ. ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಬಾರಿಸಿದ ತಾಯಿಯ ಕಡೆಗೆ ಕಣ್ಣು ತುಂಬಿಕೊಂಡು ನೋಡುತ್ತಾ ಇದ್ದ ವಿನಯ ಅವರನ್ನು ಕುರಿತು, ಹುಷಾರ್, ಇದು ನಿನಗೆ ನಾನು ಕೊಡ್ತಾ ಇರೋ ಕೊನೆ ಎಚ್ಚರಿಕೆ. ಇನ್ನೊಮ್ಮೆ ಇದು ಪುನರಾವರ್ತನೆ ಆದ್ರೆ ನನ್ನ ಮಗಳು ಅಂತಾನೂ ನೋಡದೆ ನಿನ್ನ ಕುತ್ತಿಗೆ ಹಿಡಿದು ಆಚೆ ತಳ್ತೀನಿ. ಹಾಗೆ ಇನ್ನೊಂದು ನೆನಪಿಟ್ಟಿಕೊ, ಕಂಡರೆ ಒಳ್ಳೆಯದು ಅನ್ಸುತ್ತೆ ಪದೇ ಪದೇ ಕೊಲೆಪಾತಕಿಯಂತ ಅವಳ ಮನಸ್ಸಿನ ನೋವು ಮಾಡ್ತೀಯಲ್ಲ. ಅವತ್ತು ಅವಳು ಆ ಕೊಲೆ ಮಾಡದೆ ಹೋಗಿದ್ರೆ ನೀನು ಅವತ್ತೇ ಬೀದಿಯ ಹೆಣವಾಗಿ ಇರ್ತಾ ಇದ್ದೆ. ಯಾರದೋ ಮಂತ್ರತಂತ್ರ ಸಾಧನೆಗೆ ಬಲಿಯಾಗಿ ಇರ್ತಾ ಇದ್ದೆ. ಸರಿಯಾಗಿ ವಿಷಯ ಗೊತ್ತಿಲ್ಲದೆ ನಾಲಿಗೆ ಹರಿಬಿಟ್ಟರೆ ಮತ್ತೆ ಮಾತನಾಡಲು ನಿನಗೆ ನಾಲಿಗೆಯೇ ಇರಬಾರದು. ಹಾಗೆ ಮಾಡಿಬಿಡುವೆ ಎಂದವರು ಒಂದು ಕ್ಷಣವೂ ಅಲ್ಲಿ ನಿಲ್ಲದೆ ತಮ್ಮ ಕೋಣೆಗೆ ಹೋಗಿದ್ದರು. ಎಲ್ಲರ ಮುಂದೆ ತನ್ನ ಹೆತ್ತ ತಾಯಿ ಹೊಡೆದದ್ದು ವಿನಯರವರಿಗೆ ಬಹಳವೇ ಅವಮಾನವಾದ ಹಾಗೆ ಆಗಿತ್ತು. ದುಃಖ ಒತ್ತರಿಸಿ ಬರುತ್ತಾ ಇದ್ದರೂ ಅದನ್ನು ಎಲ್ಲರ ಮುಂದೆ ತೋರ್ಪಡಿಸದೆ ಗಟ್ಟಿಯಾಗಿ ನಿಂತಿದ್ದರು. ವಿನಯ ಅತ್ತೆ ಕೋಪದಲ್ಲಿ ಏನೇನೋ ಅಂದು ಬಿಟ್ಟರು. ನೀನು ಅವರ ಮಾತಿಗೆ ಬೇಸರ ಮಾಡ್ಕೋಬೇಡ ಕಣಮ್ಮ ಎಂದು ತುಳಸಿಯವರು ಸಮಾಧಾನ ಮಾಡಲು ಬಂದಾಗ ವಿನಯ ಅವರ ಕಣ್ಣಿಂದ ನೀರು ಜಾರಿತ್ತು. ಅಯ್ಯೋ ವಿನಯ, ದಯವಿಟ್ಟು ಅಳಬೇಡ. ಇವತ್ತು ಶುಕ್ರವಾರ, ಅದರಲ್ಲೂ ಮುಸ್ಸಂಜೆಯ ಸಮಯ. ಹೀಗೆ ಮನೆಯ ಮಗಳು ಕಣ್ಣೀರು ಹಾಕಿದ್ರೆ ಯಾರಿಗೂ ಒಳ್ಳೆಯದಲ್ಲ ಕಣಮ್ಮ ಎಂದು ತುಳಸಿಯವರು ಹೇಳಲು, ಏನೇ ಆಗೋದು ಇದ್ರೂ ನನಗೆ ಆಗಲಿ. ಅತ್ತಿಗೆ, ಈಗಾಗಲೇ ನಿಮ್ಮ ಮಗಳ ದೆಸೆಯಿಂದ ಗಂಡನನ್ನು ಕಳೆದುಕೊಂಡಾಗಿದೆ. ಇನ್ನೇನೂ ಇಲ್ಲ ನನಗೆ ಕಳೆದುಕೊಳ್ಳಲು. ನೀವೇನು ಚಿಂತೆ ಮಾಡಬೇಡಿ ಎಂದವರು ಅಲ್ಲಿ ನಿಲ್ಲದೆ ತೋಟದ ಕಡೆಗೆ ಹೋಗಿದ್ದರು. ಅಂದಾಗಲೇ ಡೈನಿಂಗ್ ಟೇಬಲ್ ಹತ್ತಿರ ಎಲ್ಲರೂ ಜಮಾಯಿಸಿದ್ದರು. ಬಾರದೇ ಇದ್ದದ್ದು ವಿದ್ವತ್ ಮತ್ತು ವಸು ಮಾತ್ರ. ಅವರಿಗಾಗಿ ಕಾಯುತ್ತಾ ಕುಳಿತವರಿಗೆ ಬಡಿಸಲು ಬಂದ ಭಟ್ಟರು, ನೀವು ಬಿಸಿ ಆರುವುದಕ್ಕೆ ಮುನ್ನವೇ ತಿಂಡಿ ತಿಂದು ಬಿಡಿ, ನಾನು ಅವರನ್ನು ಕರೆದು ಬರುವೆ ಎಂದವರು ನಮ್ಮ ಕರ್ನಾಟಕದವರೇ ಆಗಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ವಿದ್ವತ್, ಅರೆ ನೀವು ಕನ್ನಡಿಗರ, ನಿಮ್ಮನ್ನು ಈ ಅರಮನೆಗಳ ನಗರಿಗಳಲ್ಲಿ ನೋಡಿ ಬಹಳವೇ ಖುಷಿಯಾಯಿತು ನೋಡಿ ಎಂದದ್ದ ವಿದ್ವತ್ತೆ, ಮಾತು ಆಮೇಲೆ ಆಡುವ, ಈಗ ಬನ್ನಿ ನಿಮಗೆ ಅಂತ ದೋಸೆ ಮಾಡಿರುವೆ. ವಾವ್, ಇದು ನನ್ನ ನೆಚ್ಚಿನ ತಿಂಡಿ. ನಿಮಗೆ ಹೇಗೆ ಗೊತ್ತಾಯಿತು ಭಟ್ಟರೆ? ನಿನ್ನೆ ವಸು ಭಟ್ಟರಿಗೆ ಹೇಳುತ್ತಾ ಇದ್ದಳು, ನಿನಗೆ ದೋಸೆ ಇಷ್ಟ, ಅದನ್ನೇ ಮಾಡಿ ಅಂತ ಎಂದು ವರ್ಷ ಹೇಳಲು ಹೌದೆಂದು ತಲೆ ಅಲ್ಲಾಡಿಸಿದ ಭಟ್ಟರು. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಏನೇ ತಪ್ಪಿದ್ರೂ ಕಮೆಂಟಲ್ಲಿ ತಿಳಿಸಿ. ನಾವು ತಿದ್ಕೊಳ್ಳೋದಕ್ಕೊಂದು ಅವಕಾಶ ಕೊಡಿ ಪ್ಲೀಸ್, ದಯವಿಟ್ಟು. ಧನ್ಯವಾದಗಳು.